ಸರ್ ಚಾಮಯ್ಯ ಅವರು ಯಾರನ್ನು ಮಾಡಿಸಿದ್ರು ಸರ್? ಚಾಮಯ್ಯ ಮೂಲತಃ ಅಲ್ಲೇ ಪಕ್ಕದಲ್ಲಿ ಚಳ್ಳಕೆರೆ ಹುಡುಗ ಪ್ರದೀಪ್ ಶಾಸ್ತ್ರಿ ಅಂತ. ಸೊ ಅವನಿಗೆ ಒಂದಿಷ್ಟು ಸಿನಿಮಾದ ಆಸಕ್ತಿ ಇತ್ತು, ಅವನಿಗೆ ಒಂದಿಷ್ಟು ಕಲಿಕೆಗಳೆಲ್ಲ ಶ್ರದ್ಧೆ ಇದ್ದಿದ್ರಿಂದ ಅವನಿಗೊಂದಿಷ್ಟು ನೀಟ ಸಿನಿಮಾಟಿಕ್ ಇದನ್ನೆಲ್ಲ ಹೇಳ್ಕೊಟ್ಟು ಇಷ್ಟು ಇದರಲ್ಲಿ ಹೋಗ್ಬೇಕು ಅಂತ ಹೇಳಿದ್ಮೇಲೆ ಅಷ್ಟರಲ್ಲಿ ಹೋದ. ಆತನು ಚೆನ್ನಾಗಿ ಕ್ಯಾರಿ ಆದ. ಆಮೇಲೆ ರಾಮಾಚಾರ್ಯ ಕ್ಯಾರಿ ಆದ್ರು. ಆಮೇಲೆ ರಾಮಾಚಾರ್ಯ ಹೆಂಡತಿ ಪ್ರೇಮಗೌಡ ಅಂತೇಳಿ ಭವ್ಯ ಅಂತ ಒಂದು ಕ್ಯಾರೆಕ್ಟರ್ ತಂದು ಅದಕ್ಕೆ ಹೆಸರಿಗೆ ಇಲ್ಲ. ಆಕ್ಚುಲಿ ಕಥೆಯಲ್ಲಿ ಮೊದಲು ಕಥೆಯಲ್ಲಿ ಲವ್ ಎತ್ತದ ಇವರೇ ಮದುವೆ ಆಗ್ತಾರೆ. ಯಾರು ಭವ್ಯನ ಕ್ಯಾರೆಕ್ಟರ್ ಹುಡುಗಿನ ಮದುವೆ ಆಗ್ತಾಳೆ. ಅದನ್ನೇ ನಾನು ತುಂಬಾ ಪ್ಲಾನ್ ಮಾಡಿದ್ದು ಏನು ಅಂದ್ರೆ ಅಲಮೇಲು ಅಂತ ಏನಿತ್ತಲ್ಲ ಕ್ಯಾರೆಕ್ಟರ್, ಅಲಮೇಲು ಮಗಳು ಈ ನಾಟಕ ಕಂಪನಿಗೆ ಪಾತ್ರ ಮಾಡಕ್ಕೆ ಅಂತ ಬರ್ತಾಳೆ. ಅಲ್ಲಿ ಅವ್ರಿಬ್ರಿಗೂ ಲವ್ ಆಗುತ್ತೆ. ತಾಯಿ ಬರ್ತಾಳೆ ಅಲ್ಲಿ ನೋಡಕ್ಕೆ, ಯಾರು ಹುಡುಗನ ಮಗಳು ಏನು ಸೆಲೆಕ್ಟ್ ಮಾಡಿದ ಯಾರು ಹುಡುಗ ಅಂತ ನೋಡಿದ್ರೆ ರಾಮಾಚಾರಿ ಶಾಕ್ ಆಗ್ಬಿಡುತ್ತೆ ಅವಳಿಗೆ. ಅಪ್ಪಿತಪ್ಪಿ ಅಲಮೇಲು ಮಗಳು ಅಂದ್ರೆ ಇವನು ಅಪ್ಪಿತಪ್ಪಿನೂ ಮತ್ತೆ ಇದ್ ಮಾಡೋದಿಲ್ಲ, ಅವ್ನ ಬದುಕು ಸುಂದರವಾಗ್ಬೇಕು ಅಂತ ಹೇಳಿ ಮಾರಿಕಣಿವೆ ಡ್ಯಾಮೇ ಬಿದ್ದು ಸತ್ತೋಗ್ತಾಳೆ ಅವಳು. ಈ ತರ ಕಥೆಯನ್ನ ಮಾಡಿದ್ದೆ. ಬಟ್ ಅವರೇ ವಿಷ್ಣು ಸಾರ್ ಏನಾದ್ರು ಇದನ್ನ ಮಾಡಿದ್ರೆ ಅಂದ್ರೆ ನಾವು ಅಂದ್ಕೊಂಡಂಗೆ ನಮ್ಗೆ ಸಫಿಷಿಯಂಟ್ ದುಡ್ಡು ಬಂದಿರೋದು ಅವಾಗ ಇನ್ನೂ ಬಹಳಷ್ಟು ಅದ್ಭುತವಾಗಿ ನಾವು ಚಿತ್ರೀಕರಿಸಬಹುದಿತ್ತು. ನಮಗೆ ದೊರೆತಂತ ನಮ್ಮಲ್ಲಿ ಇದ್ದಂತ ಬಜೆಟ್ ಇಟ್ಕೊಂಡು ಇದನ್ನ ನೀಟ್ ಪ್ಲಾನ್ ಮಾಡಿ ನಾವು ಸಿನಿಮಾ ಮುಗಿಸಿದ್ವಿ ಸರ್. ಎಲ್ಲ ಹೊಸಬ್ರೆಲ್ಲ ಮಿಕ್ಸಿದ್ದಾರೆ ಎಲ್ಲರೂ ಹೊಸಬ್ರನ್ನು ಮತ್ತೆ ನಮ್ಮ ಇದರಲ್ಲಿ ಬೆಳೆದಂತ ಪಲ್ಲಕ್ಕಿ ಫಿಲ್ಮ್ ಇನ್ಸ್ಟಿಟ್ಯೂಟ್ ವಿದ್ಯಾರ್ಥಿಗಳು ಅವ್ರನ್ನು ಕೂಡ ಕರ್ಕೊಂಡ್ ಬರ್ತೀವಿ. ಯಾಕಂದ್ರೆ ನಾವೆಲ್ಲ ಗ್ರಾಮೀಣ ಭಾಗದಿಂದ ಬಂದದ್ದು, ನಮಗೆ ಸಿನಿಮಾದ ಇದೇ ಗೊತ್ತಿಲ್ಲ ಅವಾಗ. ಬಟ್ ಸಿನಿಮಾದ ಕನ್ಸ್ಕೊಂಡಿದ್ವಿ ನಾವು. ಬಟ್ ಅದೇ ತರ ಕನ್ಸ್ಕೊಳ್ಳೋಂತ ಬೇಕಾದಷ್ಟು ಜಿಲ್ಲೆಯಲ್ಲಿ ಆ ತರದ ಹುಡುಗರಿದ್ದಾರೆ. ಅವ್ರನ್ನೆಲ್ಲ ಕರ್ಕೊಂಡ್ಬಂದು ಒಂದು ವರ್ಷ ಎಲ್ಲ ಚೆನ್ನಾಗಿ ಪಾಲಿಶ್ ಮಾಡಿ ಸಿನಿಮಾಗಳಿಗೆ ಬಿಡೋ ಪ್ರಯತ್ನ. ಅದರಲ್ಲಿ ಯಾರು ಚೆನ್ನಾಗಿ ಕ್ವಾಲಿಟಿ ಆಕ್ಟಿಂಗ್ ಸ್ಕಿಲ್ ಇರೋರು ಈ ಕಡೆಗೆ ಬರ್ತಾರೆ, ಇಲ್ಲಾಂದ್ರೆ ಟೆಕ್ನಿಕಲ್ ಸೈಡ್ ಹೋಗ್ಬಿಡ್ತಾರೆ. ಅವ್ರು ಪ್ರತಿಯೊಂದು ವಿಭಾಗವನ್ನು ಕಲಿಸ್ಬಿಡ್ತೀವಿ ಅವ್ರಿಗೆ. ಲೈಟಿಂಗು, ಮೇಕಪ್, ಕ್ಲೀನಿಂಗು, ಕುಕ್ಕಿಂಗು, ಫುಡ್ ತರೋದು, ಫುಡ್ ಕೊಡಿ ಇಂಥವೆಲ್ಲ ಕಲಿಸ್ಬಿಟ್ಟೆ ಬಿಡೋದು. ಸರ್ ಶೂಟ್ ಎಲ್ಲ ಇಲ್ಲ ಅಲ್ಲೇ ಚಿತ್ರದುರ್ಗ, ಆಮೇಲೆ ಬಾದಾಮಿ ಬನಶಂಕರಿ ಜಾತ್ರೆ, ಆಮೇಲೆ ಬೆಂಗಳೂರು 3 ಭಾಗದಲ್ಲಿ ಮಾಡಿದ್ವಿ. ಔಟ್ಡೋರ್ ಮ್ಯಾಕ್ಸಿಮಮ್ ಚಿತ್ರದುರ್ಗ ಮಾಡಿದ್ವಿ, ಇಂಡೋರ್ ಎಲ್ಲ ಬೆಂಗಳೂರು ಮಾಡ್ಕೊಂಡ್ವಿ. ಎಷ್ಟು ದಿವಸ ಶೂಟ್ ಮಾಡಿ? 38 ದಿನ ಮಾಡಿದ್ವಿ, 38 ಡೇಸ್. ಸರ್ ಮ್ಯೂಸಿಕ್ ಸಾಂಗ್ಸ್ ಇದೆಯಾ ಸರ್? 2 ಸಾಂಗ್. ಒಂದು ಅಬ್ದುಲ್ ಹೈದರ್ ತೋರಣಗಲ್ ಅಂತ ಹೇಳಿ, ತೋರಣಗಲ್ ಭಾಗದವರು, ಅವರು ಗಜಲ್ ಬರೆದಿದ್ರು. ರಫೀಕ್ ಅಂತ ಬೆಳಗಾವಿ ಪೂರ್ಣ ಮೂಲದವರು, ಅವರು ಆ ಗಜಲನ್ನ ಹಾಡಿದ್ರು. ಸೊ ಹಾಡಿ ಅಳುವ ಕಣ್ಗಳಲ್ಲಿ ಕಣ್ಣೀರೇ ಇಲ್ಲ ಅಂತ ಒಂದು. ಅದಾದ್ಮೇಲೆ ಪ್ರೊಫೆಸರ್ ಕುಮಾರ್ ಚಲ್ಯ ಅಂತೇಳಿ ಕುವೆಂಪು ಯೂನಿವರ್ಸಿಟಿ ಅವರು, ಅದು ರಾಜ್ಯ ಮಟ್ಟದ ಪ್ರಶಸ್ತಿ ಬಂದಿತ್ತು. ಸೊ ಮಣ್ಣಿನ ಹಣತೆಗೆ ಎಣ್ಣೆಯ ತುಂಬಿ ಒತ್ತಿಸಿದ ಬಳಿಕ ಯಾವ ಕುಲ ಅಂತೇಳಿ, ಅದೊಂದು ಸಮಾಜಕ್ಕೆ ಬಹಳ ಒಳ್ಳೆ ಮೆಸೇಜ್ ಇರುವಂತ ಹಾಡಿತ್ತು. ಇನ್ನೊಂದು ನಂದ ಅಂತೇಳಿ ಅವರು ಬರೆದಿದ್ರು, ಬಿರುಗಾಳಿಗೆ ಬೆವರಿಳಿಸಿ ಅಂತ. ಸೊ ಆಮೇಲೆ ಸಿಡಿಲಿಗೆ ಇದು ಮಾಡಿ ಆ ಥರದ್ದೊಂದು ಡ್ಯೂಯೆಟ್ ಸಾಂಗ್ ಬರೆದಿದ್ರು. 3 ಸಾಂಗ್ ಅಲ್ಲಿ ನಾವು ಇಡೀ ಸಿನಿಮಾದ ಲೆಂತ್ ಇರೋದ್ರಿಂದ ಆ ಸಾಂಗನ್ನು ಎಲ್ಲೂ ಕಟ್ ಮಾಡಬಾರ್ದು ಅಂತೇಳಿ ಪ್ರೊಫೆಸರ್ ಚಲ್ಯ ಅವ್ರ ಸಾಂಗನ್ನು ಹಾಗೆ ಎತ್ತಿಟ್ವಿ. ಬೇರೆ ಸಿನಿಮಾ ಮಾಡ್ಬೋದು ಅದು ಮಾಡಿದ್ವಿ ನಾವು. 2 ಸಾಂಗು ಇಟ್ಕೊಂಡು ಹೋಗಿದ್ವಿ ನಾವು. ಓಕೆ ಸರ್. ಸರ್ ಈಗ ಬಿಡುಗಡೆ ಹಂತಕ್ಕೆ ಬಂದಿದೆ ಸಿನಿಮಾ. 27ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಎಷ್ಟು ಥಿಯೇಟ್ರಲ್ಲಿ ರಿಲೀಸ್ ಮಾಡ್ತಾರೆ ಸರ್? ಅಂದರೆ ಕಡಿಮೆ ಥಿಯೇಟರ್ ಮಾಡಿದ್ವಿ ನಾವು. ಈಗ ಸುಮ್ಮನೆ ಭಾಳ ಜೋಶಾಗಿ ಹೋಗ್ಬಿಟ್ಟು ಕೈ ಸುಟ್ಕೊಂಡು ಸಿನಿಮಾಗೆ ಜನ ಬರಲಿಲ್ಲ ಅಂತ ಹೇಳ್ಬಿಟ್ಟು ಅಳೋದು, ಆಮೇಲೆ ಪೆಟ್ರೋಲ್ ಸುರ್ಕೊಳ್ಳೋದು ಏನು ಮಾಡಿಲ್ಲ. ನಮ್ಮ ಜನಗಳಿಗೆ ಗೊತ್ತಿದೆ ಯಾರಿಗೆ ಯಾವಾಗ ಎಂಥ ಸಿನಿಮಾ ನೋಡಬೇಕು ಅನ್ನೋದು ನಮ್ಮ ಜನಗಳಿಗೆ ಗೊತ್ತಿದೆ. ಹಂಗಾಗಿ ನೀವು ಪೆಟ್ರೋಲ್ ಸುರ್ಕೊಳ್ಳೋದು, ಬಾಯ್ ಬಡ್ಕೊಳ್ಳೋದು ಇಂಥವೇನು ಮಾಡಿದ್ರೆ ಏನು ಕೇಳಲ್ಲ. ನೀಟಾಗಿ ಸಿನಿಮಾ ಮಾಡಿ 1-2 ದಿನ 3 ದಿನ ತಡವಾಗ್ಬೋದು, ಆಯ್ತಾ. ಆಮೇಲೆ 70-80 ಥಿಯೇಟ್ರ್ ಮಾಡಿ ಅದರಿಂದ ಏನೂ ಉಪಯೋಗ ಇಲ್ಲ. ನೀವು 4 ಥಿಯೇಟ್ರ್ ಇಟ್ಕೊಂಡು ಬೆಂಗಳೂರಿಗೆ 4 ದಿಕ್ಕಿಗೆ 4 ಥಿಯೇಟ್ರ್, ಒಂದು ಕೆಂಪೇಗೌಡರು ಮಾಡಿದ 4 ದಿಕ್ಕು ಮಾಡಿದ್ರು, ಆ 4 ದಿಕ್ಕಿನ ಭಾಗಕ್ಕೆ 4 ಥಿಯೇಟ್ರ್ಗಳು ಸಿಗ್ತವೆ.
ಅಲ್ಲೇ ಜನಗಳಿಗೆ ಚೆನ್ನಾಗಿ ಮಾಡಿ ಕೂರ್ಸ್ಕೊಂಡ್ರೆ ಆನಂತರ ಥಿಯೇಟರ್ಗಳನ್ನ ಎಕ್ಸ್ಟೆಂಡ್ ಮಾಡ್ಕೊಂಡು ಬರ್ಬೋದು ನಾವು. ಅವ್ರ ಫ್ಯಾನ್ಸ್ ಬಹಳ ಕಡೆ ಇದಾರೆ, ಗುಲ್ಬರ್ಗ, ಬೀದರಲ್ಲೂ ಕೂಡ ನಾವು ಪ್ರೆಸ್ ಮೀಟ್ ಮಾಡಿದಾಗ ಬಹಳ ಜನ ಬಂದಿದ್ರಲ್ಲಿ. ವಿಷ್ಣುವರ್ಧನ್ ಫ್ಯಾನ್ಸ್ ನೋಡಕ್ ಹಂಗೆ ಇದಾರೆ, ವಿಷ್ಣುವರ್ಧನ್ ಪಿಕ್ಚರ್ ಎಲ್ ಮಾಡಿದ್ರ ಅಂತ, ಇಲ್ಲಪ್ಪ ಇವರೇ ಲೈವ್ ನೋಡಿ ಅಂತ ಹೇಳ್ಬಿಟ್ಟು ತೋರಿಸಿ ಬಹಳ ಮುದ್ದ ಕಾಣ್ತಾರೆ ಸರ್, ಸೇಮ್ ವಿಷ್ಣುವರ್ಧನ್ ಸರ್ ತರನೇ ಕಾಣ್ತಾರೆ ಸರ್. ನನಗೆ ನೋಡಿ ಶಾಕ್ ಆಯ್ತು, ಏನೋ ವಿಷ್ಣುವರ್ಧನ್ ಸರ್ ಮಾಡ್ಬಿಟ್ಟಿದ್ದೀರಾ ಅಂತ. ಮೊದಲ ಹಂಗೆ ಬಂದಿದ್ದು ಫೇಸ್ಬುಕ್ ಅಲ್ಲೆಲ್ಲ, ಯಾರೋ ಇದಕ್ಕೆ ಒಂದು ಚಾಮಯ್ಯ ಪಾತ್ರ, ರಾಮಾಚಾರಿ ಪಾತ್ರನ ಮೂಲಕ ತಂದು ಬಿಡಿದಾರೆ ಅಂತೆಲ್ಲ, ಇವ್ರು ಬೇಕಾಗಿತ್ತು ಅವರ ಅಭಿಮಾನಿಗಳು ಅವರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು, ಸಂತೋಷವನ್ನು ವ್ಯಕ್ತಪಡಿಸಿದ್ರು. ಈ ತರ ಬರ್ತಾ ಇದೆಯಲ್ಲ ಅಂದ್ರೆ ನಮ್ಮ ಉದ್ದೇಶ ಏನು ಅಂತಂದ್ರೆ, ಕನ್ನಡ ಚಿತ್ರರಂಗದಲ್ಲಿ ದಿಗ್ಗಜರು ಅಂತ ಏನಿದ್ದಾರೆ, ರಾಜ್ಕುಮಾರ್ ಆಗಿರ್ಬೋದು, ಆಮೇಲೆ ಅಭಿನಯ ಭಾರ್ಗವ ವಿಷ್ಣುವರ್ಧನ್ ಆಗಿರ್ಬೋದು, ಅಂಬರೀಷ್ ಅಣ್ಣರಾಗಿರ್ಬೋದು, ಶಂಕರ್ನಾಗ, ಇವರೆಲ್ಲ ಬಹಳಷ್ಟು ನೀಟಾಗಿ ಕೊಟ್ಟಿದ್ದಾರಲ್ಲ. ಸೊ ಇವ್ರನ್ನ ನಾವು ಆದಷ್ಟು ಇರಿಸೋ ಪ್ರಯತ್ನ ನಾವು ಮಾಡ್ಬೇಕು. ಕನ್ನಡ ಚಿತ್ರರಂಗದ ಈಗ ಬರ್ತಿರ್ತಕ್ಕಂಥ ಯುವಕರಿಗಾಗಿರ್ಬೋದು, ಮುಂದೆ ಬರೋರಿಗೆ ನಾವು ಇವರ ಇರುವಿಕೆ ಇಂಥವ್ರು ಇದ್ರು ಕಲಾವಿದ್ರು ಅನ್ನೋದನ್ನ ನೆನಪಿಸ್ತಾ ಹೋದ್ರೆ ನಾವು ಒಂದು ಒಳ್ಳೆ ಸುಂದರವಾದ ಸಮಾಜವನ್ನ ಕಟ್ಟಬಹುದು. ರಾಜ್ಕುಮಾರ್ ನಡ್ಕೊಂಡ ರೀತಿ ಏನಿದೆಯಲ್ಲ, ಇವತ್ತು ಪಾಠ ಎಲ್ಲರಿಗೂ ಅದು. ವಿಷ್ಣು ಸರ್ ನಡೆದುಕೊಂಡ ರೀತಿ ಅದೊಂದು ಪಾಠ ಸರ್. ಎಸ್ ಸರ್, ಸರ್ ಅವೆಲ್ಲ ಒಂದು ನಿಘಂಟುಗಳು ಸರ್. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಬ್ಬೊಬ್ಬರದೊಬ್ಬರು ಒಂದು ನಿಘಂಟು ತರ ಇದೆ. ಅವ್ರನ್ನ ಉಳಿಸೋ ಕೆಲಸಗಳನ್ನ ನಾವು ಮಾಡಬೇಕಾಗಿದೆ. ಅದಕ್ಕೆ ನಾವು ಬಹಳಷ್ಟು ಕರ್ನಾಟಕದಲ್ಲಿ ಹೆಸರು ಬಂದಂತದ್ದು ಚಾಮಯ್ಯ ಅನ್ನೋದೇನಿದೆಯಲ್ಲ, ಅದು ಮೇಷ್ಟ್ರು ಹೆಂಗಿರ್ಬೇಕು ಅಂದ್ರೆ ಚಾಮಯ್ಯ ತರ ಇರ್ಬೇಕು. ಎಸ್ ಸರ್. ಆಮೇಲೆ ರಾಮಾಚಾರಿ ಹೆಂಗಿರ್ಬೇಕು ಅಂದ್ರೆ ರೆಬಲ್ ಆಗಿರ್ಬೇಕು, ನ್ಯಾಯಯುತವಾಗಿ ಹೋರಾಟ ಮಾಡೋನಾಗಿರ್ಬೇಕು. ಏನಾದ್ರು ಒಂದು ಗಲಾಟೆ ಆಯ್ತು ಅಂತ ದುರ್ಗದಲ್ಲಿ ರಾಮಾಚಾರಿ ತರ ಬಂದ್ಬಿಡ್ತಿದ್ರು ಅವಾಗ. ನಿಜ, ಕರೆಕ್ಟ್. ಯಾರಾದ್ರೂ ಚುಡಾಯಿಸರ್ ಇದ್ರೆ ಅವ್ನು ಜಲೀಲ್ ತರ ಬಂದ್ಬಿಡ್ತಿದ್ರು. ಆದ್ರೆ ಇಲ್ಲಿ ನಮ್ಗೆ ಒಂದು ಪರಿವರ್ತನೆ ಮಾಡಿದ್ವಿ. ಜಲೀಲ್ಗೆ ರಾಮಾಚಾರಿ, ಜಲೀಲು, ಬಸಪ್ಪ ಅವ್ರದ್ದೆಲ್ಲ ಗಲಾಟೆ ಎಲ್ಲ ಆದ್ಮೇಲೆ ಅವ್ರ ಜಲೀಲಿಗೆ ಪೈಲ್ವಾನ್ ಬಸಪ್ಪ ಅವ್ರು ನೋಡೋದು, ಒಬ್ಬ ಪೈಲ್ವಾನ್ ಅನ್ನೋನು ಆತನ್ನ ಮನ ಪರಿವರ್ತನೆ ಮಾಡಿ ಅವನಿಗೆ ಮುಂದೆ ಎಜುಕೇಶನ್ ಕಡೆ ಗಮನ ಕೊಡಿಸ್ತಾರೆ. ಏನಿಲ್ಲ ಐವಾನ ಬರಲ್ಲ ಇಲ್ಲಿ, ಲೇ ಪ್ರಚಾರ ನೀನು ಬರೋ ಅಂತ ಒಂದು ಕರೆದ್ಬಿಟ್ಟು ಫೈಟ್ ಮಾಡಿಸ್ಬಿಟ್ಟು ಅವ್ರಿಗೆ ಹಾರ ಹಾಕಿ ಗೆದ್ದವನಿಗೆ ಸೋತವನಿಗೆ ಹಿಂಗಲ್ಲ ಅಂತ ಹಿಂಗ್ ಹೇಳಿ ಅವ್ರಿಗೆ ಎಜುಕೇಶನ್ ಮಾಡಿಸಿ ಆಮೇಲೆ ಜಲೀಲಿನ ಗೊತ್ತಾಗುತ್ತೆ, ವಿದ್ಯೆಯ ಮಹತ್ವ ಗೊತ್ತಾಗುತ್ತೆ. ಸೊ ಆಗ ಅವರು ಸಿರಿಗೆರೆ ಮಠದಲ್ಲಿ ಹೋಗಿ ಜಲೀಲ್ ಓದ್ಬಿಟ್ಟು ಕಲ್ತು ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರ್ತಾರೆ. ಅವನ ಹೆಸರು ಚೋಟಾ ಜಲೀಲ್ ಅಂತ. ಆ ಕ್ಯಾರೆಕ್ಟರ್ ಮುಂದುವರೆದಿದ್ದ. ಅದು ರಿಟೈರ್ಡ್ ಆಗೋ ಟೈಮ್. ಜಲೀಲ್ ಮಗ ಚೋಟಾ ಜಲೀಲು ರಿಟೈರ್ಡ್ ಆಗೋ ಟೈಮ್. ಚಿತ್ರದುರ್ಗ ಟ್ರಾನ್ಸ್ಫರ್ ಬಂದಿರ್ತಾನೆ. ಅಲ್ಲಿ ಚಿತ್ರದುರ್ಗ ಅಂದ್ರೆ ಅವನಿಗೆ ಅಲ್ಲೆಲ್ಲ ಹಿಂದೂಗಳು, ಮುಸ್ಲಿಮ್ಸ್ ಎಲ್ಲ ಒಟ್ಟೊಟ್ಟಾಗೆ ಒಂದು ಚಿಕ್ಕಪ್ಪ, ದೊಡ್ಡಪ್ಪ, ಮಾಮ ಹಿಂಗಂತ ಈಗ ಹಂಗೆ ಬರ್ಕೊಂಡು ಹೋಗಿದ್ದೀವಿ. ನಮಗೆ ಯಾರು ಸ್ವಲ್ಪ ಒಂದ್ 3 ಹಿಂದಕ್ಕೆ ಹೋದ್ರೆ ನಮ್ಮ ಚಿಕ್ಕಪ್ಪ, ಚಿಕ್ಕಮ್ಮವನ, ಸೋದರಮ್ಮ, ದೊಡ್ಡ ಭಾವನ, ಅವ್ರ ಸಾಬ್ರ ಇರ್ತಾರೆ, ಹಿಂಗೆಲ್ಲ ಐತೆ. ನಾವು ಖುಷಿ ಆಗುತ್ತೆ, ಅವನ ಮಾಮ ಅಂತ ಕರಿತಿದ್ವಿ. ಇಂಥ ಎಷ್ಟೋ ಇನ್ಸಿಡೆಂಟ್ ನಾವು ನೋಡ್ಬೋದು ದುರ್ಗದಲ್ಲಿ. ಸೊ ಅದು ಇತ್ತು. ಆ ಜಲೀಲ್ ಮಗನ್ನ ಓದಿಸ್ಬಿಟ್ಟು ಪೊಲೀಸ್ ಮಾಡ್ತಾರೆ. ಅವರು ಚೋಟಾ ಜಲೀಲು ಕ್ಯಾರೆಕ್ಟರ್ ಮುಂದಾಗಿದೆ. ಕಂಟಿನ್ಯೂ ಮಾಡಿದ್ರೆ ಮಾಡಿದ್ವಿ ಚೋಟಾ ಜಲೀಲ್ ಅಂತ ಮಾಡಿದ್ವಿ ಸರ್. ಈಗ ಓಕೆ, ಇದೇ 27 ತಾರೀಕು ರಿಲೀಸ್ ಆಗ್ತಾ ಇದೆ ಸಿನಿಮಾ ಚಾಮಯ್ಯ ಸನ್ ಆಫ್ ಕೃಷ್ಣ ರಾಮಾಚಾರಿ ಅಂತ. ಈ ಚಿತ್ರ ಖಂಡಿತ ಶುಭವಾಗಲಿ. ನಮ್ಮ ಕರ್ನಾಟಕ ಜನತೆ ನೋಡ್ಲಿ, ಹಾಗೂ ನಮ್ಮ ಪ್ರೇಕ್ಷಕರಿಗೆ ಏನು ಹೇಳ್ತಾರೆ ಸ್ವಲ್ಪ. ಇಲ್ಲ, ಸಿನಿಮಾ ಮಾಡಿದ್ವಿ, ಆಮೇಲೆ ನಾವು ಒತ್ತಿ ಏನು ಹೇಳೋದಿಲ್ಲ. ನೀವು ಥಿಯೇಟ್ರಲ್ಲೇ ನೋಡಬೇಕು, ಕನ್ನಡ ಸಿನಿಮಾನ ಉಳಿಸ್ಬೇಕು ಅಂತ ನಾವು ಹೇಳೋ ಅವಶ್ಯಕತೆ. ಯಾಕಂದ್ರೆ ಪ್ರತಿ ಕನ್ನಡಿಗರಿಗೂ ಗೊತ್ತು ಕನ್ನಡ ಸಿನಿಮಾ ಉಳಿಸೋದು ಹೆಂಗೆ ಅಂತ. ಆಮೇಲೆ ಯಾರನ್ನ ಯಾವಾಗ ಮುಂದಕ್ಕೆ ತರಬೇಕು ಅನ್ನೋದು ಕೂಡ ಅವ್ರಿಗೆ ಗೊತ್ತು. ಅವರ ದುಡಿಮೆಯ ಶಕ್ತಿ ಮತ್ತು ಅದರ ತಾಕತ್ತು ಉಳಿದಿದ್ದನ್ನು ಅವ್ರು ಕನ್ನಡಕ್ಕೆ ಕೊಡ್ತಾರೆ ಅಂತಕ್ಕಂಥ ಗೊತ್ತು. ಇವತ್ತು ಸಣ್ಣ ಕಡಲೆಕಾಯಿ ಮಾರೋನಿಗೆ ಏನಾದರೂ ಆದ್ರೆ ಇವತ್ತು ಕನ್ನಡ ಸಂಘಟನೆಗಳು ಬರ್ತವೆ. ಇವತ್ತು ಒಬ್ಬ ಆಟೋದವನಿಗೆ ಏನಾದರೂ ಗಲಾಟೆ ಮಾಡಿದರೆ, ಬೇರೆ ಭಾಷಿಕರು ಗಲಾಟೆ ಮಾಡಿದರೆ ಇವತ್ತು ಕನ್ನಡ ಸಂಘಗಳು ಬರ್ತಾ ಇದೆ. ಹಾಗೆ ಕನ್ನಡ ಸಂಘ ಅಂದ ತಕ್ಷಣ ಹೋರಾಟಕ್ಕೆ ಅಂತ ಮೀಸಲಂತೇನಲ್ಲ, ಈ ಥರದ ಒಳ್ಳೆಯ ಸಿನಿಮಾಗಳು ಬಂದರೂ ಕೂಡ ಸೊ ಸಂಘಟನೆ ಆಗಿರ್ಬೋದು, ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘಟನೆಗಳಾಗಿರ್ಬೋದು, ಅವರೆಲ್ಲರೂ ಕೂಡ ಹೃದಯ ತುಂಬಿ ಅದನ್ನು ಮಾತಾಡ್ತಾರೆ. ಆಮೇಲೆ ಈ ಸಿನಿಮಾವನ್ನು ಖಂಡಿತ ಒಂದು ಹಾರೈಸ್ತಾರೆ, ಕೈ ಹಿಡಿದು ಈ ಸಿನಿಮಾನ ನಡೆಸ್ಕೊಂಡು ಹೋಗ್ತಾರೆ. ಯಾಕೆಂದರೆ ಕರ್ನಾಟಕದಲ್ಲಿ ಇರೋದು ಒಬ್ಬರು ರಾಮಾಚಾರಿ, ಒಬ್ಬರು ಚಾಮಯ್ಯ. ಇವರನ್ನ ಯಾವ ಕಾರಣಕ್ಕೂ ಅವರು ಸೋಲಕ್ಕೆ ಬಿಡಲ್ಲ. ಆಮೇಲೆ ಅವರ ಹೆಸರುಗಳನ್ನು ಅಳಿಸೋಕ್ಕೂ ಬಿಡಲ್ಲ. ಆ ಹೆಸರನ್ನು ಕ್ಯಾರಿ ಮಾಡುವಂಥ ದಿಕ್ಕಿನಲ್ಲಿ ಇವತ್ತು ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘ ಇದೆ. ನಾನು ಕೇಳ್ಕೊಳ್ಳೋದಿಷ್ಟೇ, ಸಿನಿಮಾನ
ಮಾಡಿದರೆ ಅಚ್ಚುಕಟ್ಟಾಗಿ ನೀವು ಅದನ್ನು ಮುಟ್ಟಿ ಅದನ್ನು ನೋಡಿದರೆ ಸೊ ಚಾಮಯ್ಯವರು ಮತ್ತು ರಾಮಾಚಾರಿಯವರು ಬೇರೆ ಬೇರೆ ರೂಪದಲ್ಲಿ ಖಂಡಿತ ತಂದುಕೊಡಲಿಕ್ಕೆ ನನಗೆ ಸಾಧ್ಯವಾಗುತ್ತೆ ಅಂತೇಳಿ ನನಗೆ ಭಾಳ ಒಂದು ಒಳ್ಳೆಯ ಸುಂದರವಾದ ಅವಕಾಶ ಮಾಡಿಕೊಟ್ರು ನಾಗಚಂದ್ರ ನಿರ್ದೇಶಕರವರು. ಆಮೇಲೆ ಬರಡು ಭೂಮಿಯಿಂದ ಬಂದಂಥವ್ರು, ನಾವು ಬರಡಾದ ತಲೆಯನ್ನು ಇಟ್ಕೊಂಡು ಬಂದಂಥವ್ರು ನಾವು. ನಮಗೆ ಸಿನಿಮಾ ಸಾಹಿತ್ಯ ಗಂಧ ಗಾಳಿಯೇ ಗೊತ್ತಿಲ್ಲ ನಮಗೆ. ಆ ಥರದ ಪ್ರಯತ್ನದಲ್ಲಿದ್ದಾಗ ಸಿನಿಮಾ ಕನಸುಗಳನ್ನು ಕಂಡು ಮತ್ತು ಅದಕ್ಕೆ ಪರಿಶ್ರಮವನ್ನು ಹಾಕಿ ಇವತ್ತು ಸಿನಿಮಾಗಳನ್ನು ಮಾಡಿ ನಾವು ಕರ್ನಾಟಕದಾದ್ಯಂತ ಕನ್ನಡ ಸಿನಿಮಾಗಳನ್ನು ನೀಟಾಗಿ ಕೊಡ್ತಾ ಹೋಗಿದ್ವಿ. ಸೊ ತಾವು ಕೂಡ ಈ ಪ್ರಯತ್ನದಲ್ಲಿದ್ದರೆ ಅಖಂಡ ಕರ್ನಾಟಕದಲ್ಲಿ ವಿಷ್ಣು ದಾದಾರ್ ಅವರ ಹೆಸರನ್ನು ಮತ್ತು ಅವರ ಅಭಿಮಾನಿಗಳ ಹೆಸರನ್ನು ಸೂರ್ಯ ಚಂದ್ರರು ಇರೋ ತನಕ ಇಡ್ಬೋದು ಅಂತೇಳಿ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೀನಿ. ನಮಸ್ಕಾರ.